ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋ ಕಪ್. ಈ ಒಂದು ವಿಡಿಯೋಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಾಕತ್ತೀನಿ ಅಂದರೆ, ಸೊ ನಿಮ್ಗೆ ಆಲ್ರೆಡಿ ತಮ್ಮನೇಲಿ ನೋಡಿದ್ನ ಗೊತ್ತಾಗಿರ್ತೈತಿ. ಅಂದ್ರೆ ಇವಾಗ ಫೀಸ್ ಪೇ ಮಾಡಬೇಕು, ಒಂದು ಕಾಲೇಜ್ ಅಲೋಟ್ ಆಗೈತೆ ನಮಗೆ. ಸೊ ಕಾಲೇಜ್ ಅಲೋಟ್ ಆದ್ಮೇಲೆ ಅಥವಾ ಇಲ್ಲ ನಮ್ಮ ಹೋಲ್ಡ್ ಒಳಗೆ ಇಟ್ಟೇವಿ, ನಾವು ಫೀಸ್ ಪೇ ಮಾಡಬೇಕು. ಸೊ ಹೆಂಗೆ ಮಾಡೋದು? ಥ್ರೂ ಆನ್ಲೈನ್ ಮಾಡೋಕೆ ಬರ್ತಿತ್ತು ಅಥವಾ ಬ್ಯಾಂಕಿಗೆ ಹೋಗಬೇಕು, ಬ್ಯಾಂಕಿಗೆ ಹೋಗಿ ಹೆಂಗೋ ಅಥವಾ ಆನ್ಲೈನ್ ಒಳಗೆ ಹೆಂಗೆ ಮಾಡೋದು ಏನು? ಇವಾಗ ನಾವು ಆನ್ಲೈನೇ ಮಾಡ್ತೀವಿ ಅಂದ್ರೆ ಅಷ್ಟೊಂದು ಅಮೌಂಟ್ ಹೆಂಗೆ ಪೇ ಮಾಡೋದು? ಲೈಕ್ ಇವಾಗ ಲಕ್ಷಾನುಗಟ್ಟಲೆ ಇರ್ತೈತಿ ಇಂಜಿನಿಯರಿಂಗ್ ಕೋರ್ಸ್ ಆಗಿರಲಿ, ಸೊ ಜಾಸ್ತಿ ಇರ್ತೈತಿ, ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನಂತ. ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ, ಸೊ ಅವರಿಗೂ ಗೊತ್ತಾಗಲಿ. ಆ್ಯಂಡ್ ಮೋರ್ ಓವರ್ ನಿಮ್ಗೇನಾದರೂ ಮತ್ತೆ ಬೇರೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಸಾಧ್ಯವಾದಷ್ಟು ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೇನಂತ. ಓಕೆ, ಹೇಳ್ತೇನಂತ. ಸೊ ನಿಮ್ಗೆ ಕಮೆಂಟ್ ಮಾಡೋಕೆ ಆಗಲಿಲ್ಲ, ಹೆಸಿಟೇಟ್ ಆಗ್ತಿತ್ತು ಅಂದ್ರೆ ಜಸ್ಟ್ ಒಂದು ಡಿಸ್ಕ್ರಿಪ್ಷನ್ಲಿ ನಾನು ಒಂದು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿರ್ತೀನಂತ. ಸೊ ಅದಕ್ಕೆ ಇನ್ಸ್ಟಾ ಒಳಗೆ ಫಾಲೋ ಆಗಿ ನಂಗೊಂದು ಹಾಯ್ ಅಂತ ಮೆಸೇಜ್ ಹಾಕಿದ್ರಿ ಅಂದರೆ ಸೊ ನಾನು ನಿಮ್ಮ ಡೌಟ್ನ ಕ್ಲಾರಿಫೈ ಮಾಡ್ತೀನಂತ. ಇವಾಗ ಏನೈತಿ ಇದೇನು ಹೇಳಿದಲ್ಲ ನಿಮಗೆ, ಇವಾಗ ಒಂದು ಎಕ್ಸಾಂಪಲ್ ತಗೊಳ್ರಿ. ಫಸ್ಟ್ ರೌಂಡ್ ಆಗಿರಲಿ, ಸೆಕೆಂಡ್ ರೌಂಡ್ ಆಗಿರಲಿ, ತರ್ಡ್ ರೌಂಡ್ ಆಗಿರಲಿ, ಈ 3 ರೌಂಡಲ್ಲಿಯೂ ಸಹ ನಿಮ್ಗೆ ಯಾವುದೋ ಒಂದು ಕಾಲೇಜ್ ಅಲಾಟ್ ಆಯಿತು. ಎಲ್ಲೋ ಒಂದು ಓವರಲ್ಲಿ ನಮ್ಮ ಕರ್ನಾಟಕದಲ್ಲಿ ಒಂದು KE ಅಂಡರ್ ಬರ್ತಕ್ಕಂಥ ಒಂದು ಕಾಲೇಜ್ ಅಲಾಟ್ ಆಯಿತು. ಅಲಾಟ್ ಆದಾಗ ನಿಮಗೆ ಕಾಲೇಜ್ ಹೋಗೋಕೆ ಇಷ್ಟ ಇರ್ತೈತಿ. ಇವಾಗ ಫಸ್ಟ್ ರೌಂಡ್ ಒಳಗೆ ಅಲಾಟ್ ಆಗಿತ್ತು ಅಂದ್ರೆ ಸೊ ನಿಮಗೆ ಬೇಕಾದಂಥದ್ದೇ ನಿಮಗೊಂದು ಡ್ರೀಮ್ ಕಾಲೇಜ್ ಅಂತ ಹೇಳಿರ್ತೈತಿ. ಸೊ ಇವಾಗ ಇಂಜಿನಿಯರಿಂಗರೇ ಆಗಿರಲಿ, ಅಗ್ರಿಕಲ್ಚರ್, ನರ್ಸಿಂಗ್, ಫಾರ್ಮಸಿ, ಡಿ ಫಾರ್ಮಾ, ಫಿಸಿಯೋಥೆರಪಿ, ನ್ಯಾಚುರೋಪತಿ, ಯೋಗ, ಸೊ ಎಕ್ಸೆಟ್ರಾ ಯಾವ್ಯಾವ ಕೋರ್ಸ್ ಅದಲ್ಲೆಲ್ಲ. ಸೊ ನಿಮಗೊಂದು ಇಷ್ಟ ಆಗಿರ್ತಕ್ಕಂಥ ಒಂದು ಫಸ್ಟ್ ಪ್ರಿಯಾರಿಟಿ ಅದೇ ಇರ್ತೈತಿ. ನನಗೆ ಅದು ಸಿಕ್ಕರೆ ನಾನು ಹೋಗ್ತೀನಿ, ನಾನು ಹೋಗಿ ಜಾಯ್ನ್ ಆಗ್ತೀನಿ, ಅಡ್ಮಿಷನ್ ಮಾಡ್ಕೋತೀನಿ ಅಂತೇಳಿ ಇರ್ತೀರಿ. ಸೊ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಆಗೋಕ್ಕೆ ನಿಮಗೆ ಕಾಲೇಜ್ ಸಿಗ್ತೈತಿ. ಸೊ ಸಿಕ್ಕಾಕರೆ ರಿಸಲ್ಟ್ ಬಂದಾಕರೆ ಸಿಗ್ತೈತಿ. ಸೊ ಅವಾಗ ನೀವು ಮುಂದೆ ಏನು ಮಾಡ್ಬೇಕು ಅಂತಂದ್ರೆ ಫೀಸ್ ಪೇಮೆಂಟ್ ಮಾಡಬೇಕು. ಫೀಸ್ ಪೇಮೆಂಟ್ ಮಾಡೋದಾದ್ಮೇಲೆ ನಿಮ್ಗೇನು ಬರ್ತೈತಿ ಅಪ್ಪ ಅಂತಂದ್ರೆ ಸೊ ಒಂದು ಡೌನ್ಲೋಡ್ ರಿಸಿಪ್ಟ್ ಅಂತ ಬರ್ತೈತಿ. ಅಂದ್ರೆ ಒಂದು ಇದು ಬರ್ತೈತಿ, ಅಡ್ಮಿಷನ್ ಆರ್ಡರ್ ಕಾಪಿ ಅಂತ ಬರ್ತೈತಿ. ಸೊ ಅದಿಲ್ಲ ಅಂದ್ರೆ ನಿಮ್ಮ ಕಾಲೇಜಿಗೆ ಹೋದರೂ ಏನು ಯಾರೋ ಕಿಮ್ಮತ್ತು ಮಾಡೋಂಗಿಲ್ಲ. ಸೊ ಅದು ಬೇಕು. ಸೊ ಅದು ಬೇಕಂದ್ರೆ ಏನೇನು ಮಾಡಬೇಕು ಅನ್ನೋ ಸ್ಟೆಪ್ ಹೇಳ್ತೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಅದಕ್ಕಿಂತ ಮೊದಲೊಂದು ಏನು ಹೇಳ್ತೀನಿ ಅಂದರೆ, ಒಂದು ಇವಾಗ ಒಂದು 3 ರೌಂಡ್ ನಡೀತಾವಲ್ಲ, 3 ರೌಂಡಲ್ಲಿ ಯಾವುದೋ ಒಂದು ರೌಂಡ್ ತೊಗೊಳ್ರಿ. ಇವಾಗ ಫಸ್ಟ್ ರೌಂಡೇ ತೊಗೊಳ್ರಿ. ಫಾರ್ ಎಕ್ಸಾಂಪಲ್ ನಿಮಗೆ ಸಿಕ್ಕಂಥ ಕಾಲೇಜ್ ಇಷ್ಟ ಆಯಿತು, ನೀವು ಇವಾಗ ಏನು ಮಾಡ್ತೀರಿ? ಸಿಕ್ಕಂಥ ಕಾಲೇಜ್ ಇಷ್ಟ ಆಯಿತು, ನಾನು ಅಡ್ಮಿಷನ್ ಮಾಡ್ಕೋತೀನಿ ಅಂದ್ರೆ ಚಾಯ್ಸ್ 1 ಕೊಡ್ತೀರಿ. ಸೊ ಚಾಯ್ಸ್ 1 ಕೊಟ್ರಿ ಅಂದ್ರೆ ನಿಮಗೆ ಏನು ಜನ್ರೇಟ್ ಆಕೈತಿ ಅಂದ್ರೆ ಒಂದು ಫೀ ರಿಸಿಪ್ಟ್ ಜನ್ರೇಟ್ ಆಕೈತಿ. ಅಂದ್ರೆ ಒಂದು ಫೀ ರಿಸಿಪ್ಟ್ ಈ ರೀತಿಯಾಗಿ ಇಷ್ಟಿಷ್ಟು ಪೇ ಮಾಡ್ಬೇಕು, ನೀವು ಇಷ್ಟು ಅಮೌಂಟ್ ನೀವು ಪೇ ಮಾಡಿರಿ ಅಂತ ಹೇಳ್ತಾರೆ. ಸೊ ಆ ಒಂದು ಫೀ ರಿಸಿಪ್ಟಲ್ಲಿ ಜಸ್ಟ್ ನೀವು KEಗೆ ಫೀ ಪೇಮೆಂಟ್ ಮಾಡ್ತೀರಿ. ನೀವು ಆನ್ಲೈನ್ ಥ್ರೂನು ಮಾಡ್ಬೋದು, ಇಲ್ಲ ಬ್ಯಾಂಕಿಗೆ ಹೋಗಿ ಮಾಡ್ಬೋದು. ಇಪ್ಪ ಏನಾದರೂ ಹಣದ್ದೇನಾದರೂ ಏನೈತಿಲ್ಲ ಅಂದ್ರೆ ಆನ್ಲೈನ್ ಥ್ರೂ ಮಾಡ್ಬೇಕು ನೀವು ಅಂದ್ರೆ ವಿತಿನ್ ಅಂದ್ರೆ 1 ಲ್ಯಾಕ್ ಒಳಗೆ ಹಿಂಗೇನೋ ಇರಬೇಕು ಅಂತ ಹೇಳ್ತಾರೆ ಬ್ಯಾಂಕ್ ರೂಲ್ಸ್ ಐತಿ. ಮೋರ್ ದೆನ್ 1 ಲ್ಯಾಕ್ ನೀವೆಲ್ಲ ಆನ್ಲೈನ್ ಥ್ರೂ ಪೇ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನೀವೇನಂದ್ರೆ ವಿತಿನ್ 1 ಲ್ಯಾಕ್, 1 ಲಕ್ಷದ ಒಳಗೆ ಏನಾದರೂ ಇತ್ತು ಅಮೌಂಟ್ ಅಥವಾ ಕಾಲೇಜ್ ಫೀಸ್ ಏನಾದರೂ ಇತ್ತು ಅಂದರೆ ನೀವು ಆರಾಮ್ಸೆ ನೀವು ಮೊಬೈಲಲ್ಲೇ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಅಲ್ಲೇ ಅವರು ನೀವು ಆನ್ಲೈನ್ ಅಂತ ಹೇಳಿದ್ರಿ ಅಂದರೆ ಸೊ ನಿಮ್ಗೆ ಆಲ್ರೆಡಿ ಇದು ಮಾಡ್ತಾರೆ. ಇಲ್ಲ ನಾವು ಬ್ಯಾಂಕಿಗೆ ಹೋಗೇ ಮಾಡ್ತೀವಿ ಅಂದ್ರಿ ಅಂದ್ರೆ ಸೊ ಬ್ಯಾಂಕಿಗೆ ಹೋಗಿ ಮಾಡ್ತೀನಿ ಅಂದರೆ ಜಸ್ಟ್ ನೀವು ಅಲ್ಲಿ ಡೌನ್ಲೋಡ್ ಫೀ ರಿಸಿಪ್ಟ್ ಅಂದರೆ ಆಯಿತು. ಸೊ ಅದೊಂದು ಜನ್ರೇಟ್ ಮಾಡ್ತೈತಿ. ಜನ್ರೇಟ್ ಮಾಡ್ಕೊಂಡ್ರೆ ನೀವು ತೊಗೋಬೋದು. ಅದನ್ನ ತೊಗೊಂಡೋಗಿ ಒಂದು ನಿಮ್ಮ ಯಾವ ಬ್ಯಾಂಕ್ ಇರ್ತೈತಿ ಆ ಬ್ಯಾಂಕಿಗೆ ಹೋಗಿ ಅಲ್ಲಿ ನೀವು ಮತ್ತೆ ಅಗೇನ್ ಅದನ್ನು RTR ಹಿಂಗೇನೋ ಒಂದು ಅಂತಾರೆ. ಸೊ ಅಲ್ಲಿ ಬ್ಯಾಂಕಲ್ಲಿ ನೀವು ಹೇಳಿದ್ರೈತಿ ಹಿಂಗೆ ನಾವು ಕಾಲೇಜ್ ಫೀ ಪೇ ಮಾಡೋದೈತಿ ಅಂದ್ರೆ ಆಯ್ತು, ಅವರೆಲ್ಲ ಮಾಡ್ತಾರೆ. ನೀವೇನು ಅದ್ರ ಬಗ್ಗೆ ವರಿ ಮಾಡೋದಿಲ್ಲ. ಜಸ್ಟ್ ಅವ್ರಿಗೆ ಹೋಗಿ ಈ ರೀತಿ ಐತೆ ಸರ್, ನಾವು ಕಾಲೇಜ್ ಅಡ್ಮಿಷನ್ ಮಾಡಿಸ್ಬೇಕು, ಅದಕ್ಕೆ ಫೀ ಪೇ ಮಾಡಬೇಕು. ಏನು ಮಾಡಬೇಕು ಅಂದ್ರೆ ಅವರೊಂದು ಫಾರ್ಮ್ ಎಲ್ಲ ಕೊಡ್ತಾರೆ, ಫಾರ್ಮ್ ಫಿಲಪ್ ಮಾಡಿ ಕೊಟ್ರಿ ಅಂದರೆ ನೀವು ಅಲ್ಲಿ ಅಮೌಂಟ್ ಕೊಟ್ರಿ ಅಂದ್ರೆ ಸೊ ಅಮೌಂಟಲ್ಲಿ ಪೇ ಆಕೈತಿ. ಪೇ ಆದ್ಮೇಲೆ ನಿಮಗೆ ಡೌನ್ಲೋಡ್ ರಿಸಿಪ್ಟ್ ಬರ್ತೈತಿ. ಓಕೆ, ಇನ್ನು ನೆಕ್ಸ್ಟ್ ಫಸ್ಟ್ ರೌಂಡ್ ಒಳಗೆ ಆಯಿತು, ನಾವು ಅಡ್ಮಿಷನ್ ಮಾಡ್ಕೊಂಡ್ವಿ. ಇವಾಗ ಸೆಕೆಂಡ್ ರೌಂಡಿಗೆ ಹೋದ್ವಿ. ಫಸ್ಟ್ ರೌಂಡ್ ಒಳಗೆ ಒಂದು ಕಾಲೇಜ್ ಇಷ್ಟ ಆಗಿತ್ತು, ನಾವು ಹೋಲ್ಡ್ ಒಳಗೆ ಇಟ್ಕೊಂಡ್ವಿ. ಅಂದರೆ ಚಾಯ್ಸ್ 2 ತೊಗೊಂಡು ನಾವು ಹೋಲ್ಡ್ ಒಳಗೆ ಇಟ್ಕೊಂಡು ಸೆಕೆಂಡ್ ಚಾಯ್ಸಿಗೆ ಹೋದ್ವಿ. ಸೊ ಸೆಕೆಂಡ್ ಚಾಯ್ಸಿಗೆ ಹೋದಾಕಾರ ಅಲ್ಲಿ ಏನು ಮೇನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ಸೊ ನಮಗೊಂದು ಕಾಲೇಜ್ ಅಲೌಟ್ ಆಗಿರ್ತೈತಿ. ಅಗೇನ್ ನಮಗೆ ಅದು ಸ್ಟಿಲ್ ಇಷ್ಟ ಇರಲ್ಲ. ಚಾಯ್ಸ್ 1 ಕೊಟ್ಟರೆ ಇಷ್ಟ ಇರ್ತೈತಿ. ಇಪ್ಪ ನಮಗೆ ಸೆಕೆಂಡ್ ರೌಂಡ್ ಒಳಗೂ ಇಷ್ಟ ಆಯಿತು ಅಂದರೆ ಸೇಮ್ ಪ್ರೊಸೀಜರ್ ಹೇಳಿದೆಲ್ಲ, ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಪ್ರೊಸೆಸ್ ಹೋಗಬೇಕು, ಇದೆಲ್ಲ ಪೇ ಮಾಡೋ ಪ್ರೊಸೀಜರೆಲ್ಲ ಹೇಳಿದೆ. ಇವಾಗ ನಂಗೆ ಅಗೇನ್ ಇಷ್ಟ ಇಲ್ಲ ಅಂದರೆ ನಾನು ಇನ್ನೊಂದು ರೌಂಡ್ ವೇಟ್ ಮಾಡ್ತೀನಿ. 3 ರೌಂಡ್ ಅದಾವು. ಸೊ ಅದಕ್ಕೆ 1 ರೌಂಡಿಗೆ ಏನು ಪೇ ಮಾಡೋದಿಲ್ಲ, 2ನೇ ರೌಂಡಿಗೆ ಪೇ ಮಾಡಬೇಕು. ಅಂದರೆ 2ನೇ ರೌಂಡಿಂದ ಮುಂದಿನ ರೌಂಡಿಗೆ ವೇಟ್ ಮಾಡಬೇಕು ಅಂದರೆ ಪೇ ಮಾಡಬೇಕು. ಇಲ್ಲ 2ನೇ ರೌಂಡಿಗೆ ಅಡ್ಮಿಷನ್ ಮಾಡ್ಕೋತೀರಿ ಅಂದರೆ ಅಫ್ಕೋರ್ಸ್ ಅಡ್ಮಿಷನ್ ಮಾಡಬೇಕಾದ್ರೆ ಪೇಮೆಂಟ್ ಮಾಡಲೇಬೇಕು. ಇಲ್ಲ ನಾನು ಮುಂದಿನ ರೌಂಡಿಗೂ ತರ್ಡ್ ರೌಂಡಿಗೆ ಹೋಗ್ತೀನಿ ಅಂದರೆ ಅಗೇನ್ ಯು ಶುಡ್ ಪೇ. ಅಂದರೆ ಎಷ್ಟು ಪೇ ಮಾಡಬೇಕು ಅಂತಂದ್ರೆ ಇವಾಗ ನಿಮ್ಗೊಂದು ಕಾಲೇಜ್ ಅಲಾಟ್ ಆಗಿರ್ತೈತಿ. ಇನ್ ದ ಸೆನ್ಸ್ ನಿಮಗೆ ಸೆಕೆಂಡ್ ರೌಂಡ್ ಒಳಗೆ ಒಂದು ಕಾಲೇಜ್ ಸಿಕ್ಕಿರ್ತೈತಿ, ಒಂದು XYZ ಕಾಲೇಜ್ ಸಿಕ್ಕೈತಿ. ಸೊ ಅದ್ರ ಫೀಸ್ ಬಂದ್ಬಿಟ್ಟು ಒಂದು 50,000 ಐತಿ. ನಾನು ಇವಾಗ ಹೋಲ್ಡ್ ಒಳಗೆ ಇಡ್ತೀನಿ. ಏನಂದರೆ ನಾ ಇವಾಗ ಆ ಕಾಲೇಜನ್ನು ಹೋಲ್ಡ್ ಒಳಗೆ ಇಡ್ತೀನಿ ಅಂದ್ರೆ ನೀವು ಹೋಲ್ಡ್ ಒಳಗೆ ಇಡ್ತೀನಿ ಅಂದರೂ ಸಹ ನೀವು ಪೇ ಮಾಡಬೇಕಾಕೈತಿ. ಯಾವಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದು ನೀವು ತರ್ಡ್ ರೌಂಡಿಗೆ ಹೋಗ್ತೀನಿ ಅಂದಾಗ. ನೀವು ಫಸ್ಟ್ ರೌಂಡಲ್ಲೇ ಇದ್ರಿ ಅಂದರೆ ಫಸ್ಟ್ ರೌಂಡಲ್ಲಿ ಇದ್ದಾಗ ಏನು ನೀವು ಹೋಲ್ಡ್ ಇಡ್ತೀನಿ ಅಂದರೆ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ರೌಂಡ್ ಮುಗಿದ್ಮೇಲೆ ಅಂದರೆ ಇವಾಗ ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ಸೊ ಅದನ್ನ ಅಡ್ಮಿಷನ್ ಮಾಡ್ಕೊಳ್ತಾರೆ. ಸೆಕೆಂಡ್ ರೌಂಡಿಗೆ ಅಗೇನ್
ಆ ಒಂದು ಫಸ್ಟ್ ರೌಂಡ್ ಮುಗಿದ್ಮೇಲೆ ಸೆಕೆಂಡ್ ರೌಂಡಿಗೆ ಎಡಿಟಿಂಗ್ ಬಿಡ್ತಾರೆ. ಎಡಿಟಿಂಗ್ ಬಿಟ್ಟ ಮೇಲೆ ಒಂದು ರಿಸಲ್ಟ್ ಬರ್ತೈತಿ. ಸೊ ಆ ರಿಸಲ್ಟ್ ಬಂದ ಮೇಲೆ ಅಡ್ಮಿಷನ್ ಮಾಡ್ಕೊಳ್ಳೋರು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಮಾಡ್ಕೋಬೋದು. ಇನ್ನು ಚಾಯ್ಸ್ 2 ಕೊಟ್ಟು ಹೋಲ್ಡ್ ಒಳಗೆ ಇಟ್ಕೋತೀನಿ ಅನ್ನೋರು ಪೇ ಮಾಡಿ ಹೋಲ್ಡ್ ಇಟ್ಕೋಬೇಕು. ಇವಾಗ ನಿಮಗೊಂದು ಕಾಲೇಜ್ ಅಲಾಟ್ ಆಗಿರ್ತೈತಿ, ಆ ಕಾಲೇಜ್ ಆ XYZ ಕಾಲೇಜಿಂದ ಫೀಸ್ ಎಷ್ಟೈತೆ ಅಂದ್ರೆ ಒಂದು 30,000 40,000 ಐತಿ. ಅಷ್ಟು ನೀವು ಪೇ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗಬೇಕು. ಯಾಕೆ ಈ ರೀತಿ ರೂಲ್ಸ್ ಐತಿ ಅಂದ್ರೆ, ಸೊ ಲಾಸ್ಟ್ ಇಯರೆಲ್ಲ ವಿದ್ಯಾರ್ಥಿಗಳು ಹೋಲ್ಡ್ ಮಾಡಿಟ್ಟು ನೆಕ್ಸ್ಟ್ ರೌಂಡಿಗೆ ಹೋದರು. ಬಟ್ ನೆಕ್ಸ್ಟ್ ರೌಂಡ್ ಒಳಗೆ ಒಂದು ಕಾಲೇಜ್ ಅಲಾಟ್ ಆಯಿತು, ಆ ಕಾಲೇಜಿಗೆ ಅವರು ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ. ಸೊ ಈ ರೀತಿಯಾಗಿ KAಗೆ ತುಂಬ ಹೊಡೆದು ಬಿತ್ತು. ಆ ರೀತಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ಈ ರೀತಿ ಈ ವರ್ಷ ಹೊಸ ರೂಲ್ಸ್ ಅಂದಾರ. ಅಂದ್ರೆ ಏನಂದ್ರೆ ಲೈಕ್ ಇವಾಗ ನೀವು ಪೇ ಮಾಡಿ ಮುಂದಿನ ರೌಂಡಿಗೆ ವೇಟ್ ಮಾಡೋಕ್ಕಾಕೈತಿ, ಇಲ್ಲಾಂದ್ರೆ ಆಗೋದಿಲ್ಲ. ಸೊ ನೀವು ಪೇ ಮಾಡಲಿಲ್ಲ ಅಂದ್ರೆ ನಿಮಗೂ ಸಹ ಒಂದು ನೋವು ಇರೋದಿಲ್ಲ, ಯಾಕಂದ್ರೆ ದುಡ್ಡು ಕಟ್ಟಿಲ್ಲ ಬಿಡ ಬಂದ್ರೆ ಬತ್ತ ಹೋದ್ರೆ ಹೋಯ್ತು ಅನ್ನಂಗಿರ್ತೀರಿ. ಅದೇನೇನಾದರೂ ಅಮೌಂಟ್ ಎಲ್ಲರೂ ಪೇ ಮಾಡಿದ್ರಿ ಅಂದ್ರೆ ಸೊ ನಿಮಗೆ ಒಂದು ಸ್ವಲ್ಪ ನೋವು ಇರ್ತೈತಿ. ಅಂದ್ರೆ ನಾ ಪೇ ಮಾಡಿನಪ್ಪ, ನಾ ಹೋಗಲೇಬೇಕು, ಇವಾಗ ಬೇರೆ ಆಪ್ಷನ್ ಇಲ್ಲ ನನ್ನ ಕಡೆ ಅಂತ ಹೇಳ್ತಾರೆ. ನೀವು ಗಪ್ಪೆ ಕಣ್ಮುಚ್ಚಿ ಅಡ್ಮಿಷನ್ ತೊಗೋದ್ರಿ ಅಂತೇಳಿ ಈ ಒಂದು ಪ್ಲ್ಯಾನ್ ನೋಡಿಸಿ KA ಅವ್ರು ಈ ಒಂದು ರೂಲ್ಸ್ ತಂದಾರ. ಸೊ ಐ ಹೋಪ್ ಅರ್ಥ ಆಗೈತೆ ಅನ್ಕೋತೀನಿ ಹೆಂಗೆ ಪೇಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಲೈಕ್ ಬ್ಯಾಂಕಿಗೆ ಹೋಗಿ ಅಲ್ಲೊಂದು ಚಾನಲ್ ಕಟ್ಟಿ ನೀವು ಅದನ್ನು ಪೇ ಮಾಡಬೇಕು. ಪೇ ರಿಸಿಪ್ಟ್ ತಂದ್ರಿ ಅಂದ್ರೆ ಸೊ ಅದೇ ಅಮೌಂಟ್ ಕಟ್ಟಾಯಿತು ಅಂದ್ರೆ ಸೊ ನಿಮಗೆ ಒಂದು ಆಮೇಲೆ ಆರ್ಡರ್ ಕಾಪಿ ಡೌನ್ಲೋಡ್ ಮಾಡ್ಕೊಂಡು ಬರ್ತೈತಿ, ಅಡ್ಮಿಷನ್ ಆರ್ಡರ್ ಕಾಪಿ. ಸೊ ಅದನ್ನ ಮಾಡಿಕೊಂಡು ನೀವು ಮುಂದಿನ ಪ್ರೊಸೀಜರ್ನ ಮಾಡಬೇಕು. ಏನು ಅಮೌಂಟ್ ಐತಿಲ್ಲ, ಸೊ ಅಂದ್ರೆ KAಗೆ ಪೇ ಮಾಡಬೇಕಾಗಿರೋದು ನೀವು ಎಟ್ ಎ ಟೈಮ್ ಒಂದೇ ಸಲ ಕಟ್ಟಬೇಕು. ಇವಾಗ 1,20,000 ಆಗಿರಲಿ 30,000 ಆಗಿರಲಿ ಅದನ್ನು ಎಟ್ ಎ ಟೈಮ್ ಕಟ್ಟಬೇಕು. ವೆನ್ ಇಟ್ ಕಮ್ಸ್ ಟು ಕಾಲೇಜ್ ಡೆವಲಪ್ಮೆಂಟ್ ಫೀಸ್ ಅಂತ ಇರ್ತೈತಲ್ಲ, ಸೊ ಅದು ನೀವು ಕಂತೋಯ್ಸ್ ಕಟ್ಕೋಬೋದು. ಅದು ನೀವು ಕಾಲೇಜಲ್ಲಿ ಮಾತಾಡಿ ಸರ್ ಈಗ ಒಮ್ಮೆ ತಂದಿಲ್ಲ ನಾವು ಹಂಗೆ ಅಂತೇಳಿ ಕಾಲೇಜಲ್ಲಿ ಮಾತಾಡಿಕೊಂಡು ಮಾಡಿ ನೀವು ಕಾಲೇಜ್ ಫೀಸ್ ಹೆಚ್ಚು ಕಮ್ಮಿ ಮಾಡಿ ಮಾತಾಡ್ಕೊಂಡು ಕಟ್ಬೋದು. ಬಟ್ ಅದೇ KAಗೆ ಹಂಗಿಲ್ಲ, ನೀವು ಎಲ್ಲನೂ ಎಟ್ ಎ ಟೈಮ್ ಕಟ್ಟಬೇಕು. ಸೊ ಇದಾಗಿತ್ತು ಇವತ್ತು ನೋಡು. ಸೊ ಐ ಹೋಪ್ ಅರ್ಥ ಆಯ್ತು ಅನ್ಕೋತೀನಿ. ಸೊ ಏನಾದ್ರು ನಿಮ್ಗೆ ಏನಾದರೂ ಬೇರೆ ಏನಾದ್ರು ಡೌಟ್ ಇದ್ರೆ ಹೇಳಿದೆಲ್ಲ ಫಾಲೋ ಮಾಡಿರಿ. ಸೊ ಮತ್ತು ನೆಕ್ಸ್ಟ್ ಒಳಗೆ ಸಿಗ್ತೀನಿ ಅಂತ. ಓಕೆ ಟಾಟಾ ಬಾಯ್.